ಸಮಿತಿ ಇರೋದ್ರಿಂದ ನಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಚುನಾವಣೆ ನೀತಿ ಸಮಿತಿ ಮುಂಚೆ ಬೇಗಂ ತಲಾವದ ಒಂದು ಪುನರ್ ಒಂದು ಪ್ರಯತ್ನ ಇವತ್ತು ಮಾಡಿದೆ. ಆ ಕೆಲಸ ಮುಂದುವರೆದಿದೆ ಅಷ್ಟೇ. ನಾನು ಈಗ ಏನು ಮಾತಾಡ ಯಾಕಂದ್ರೆ ನೀತಿ ಸಮಿತಿ ಚುನಾವಣೆ ನೀತಿ ಸಮಿತಿ ಮುಂಚಿತವಾಗಿಯೇ ಅದು ನಾವು ಈಗಾಗಲೇ ವಿಸಿಟ್ ಮಾಡಿ ಸೂಪರ್ವೈಸ್ ಮಾಡಿ ಅದೆಲ್ಲನೂ ಕೂಡ ಏನು ಅಧಿಕಾರಿ ಕಾಲದ ಏನು ಗತ ವೈಭವದ ಕುಡಿ ನೀರಿನ ಯೋಜನೆ ಇತ್ತು. 9 ಲಕ್ಷ ಜನರಿಗೆ ಏನು ನೀರನ್ನು ಕೊಡ್ತಿದ್ರು ಅಂತ ಹೇಳಿ ಆ ಒಂದು ನೆಟ್ವರ್ಕ್ ಏನದ ನೆಟ್ವರ್ಕನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು ಅಂತ ಕೂಡ ಪ್ರಯತ್ನವನ್ನು ಅವತ್ತು ನಾವು ಪ್ರಾರಂಭ ಮಾಡಿದ್ವಿ. ಈ ನುಡಿದೆಲ್ಲವೂ ಕೂಡ ಚುನಾವಣೆ ನಂತರ ನಾನು ಆ ಬಗ್ಗೆ ಮಾತಾಡ್ತೀನಿ. ಸರ್, ಈಗ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ವಿಚಾರವಾಗಿ ಒಂದು ಸಮಸ್ಯೆ ಏನಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಧಾರವಾಡ ಜಿಲ್ಲಾ ಭೇಟಿ ಜೋಶಿ ಅವರಿಗೆ ಬೆಂಬಲ ಕೊಡಲು ಪಾಲ್ಗೊಳ್ಳಿ ಅಂತಾರೆ. ಲಿಂಗಾದ ಶಿವಸಂಪೂರು ಜೋಶಿ ಅವರಿಂದ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಗಿದೆ, ಅಭ್ಯರ್ಥಿಯನ್ನ ಬದಲಿಸಲೇಬೇಕು ಅಂತ ಮಾಡಿರ್ತೀವಿ. ನಾನು ಈ ಬಗ್ಗೆ ಅವರು ಯಾಕೆ ಏನು ಅನ್ನೋದನ್ನ ಧಾರ್ಮಿಕ ಮುಖಂಡರ ಕೇಳೋದು. ನಾವು ಧಾರ್ಮಿಕ ಮುಖಂಡರ ಹೇಳಿಕೆಗೆ ನಾವು ರಾಜಕೀಯ ಹೇಳಿಕೆಗೆ ಬಹಳ ವ್ಯತ್ಯಾಸ ಇರ್ತದೆ. ಅದಕ್ಕೆ ಅವ್ರನ್ನ ನಾವು ಲಿಂಗಾದ ಶಿವರನ್ನ ಕೇಳಿದ್ರೆ ಸರಿ ಆಗ್ತದೆ. ಧಾರವಾಡಕ್ಕೆ ಇರ್ತೀವಿ ಅದು ಅವ್ರನ್ನ ಕೇಳಿ ಕಾಂಗ್ರೆಸ್ ಇಲ್ಲಿ ಧಾರವಾಡ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಇವತ್ತು ದಿವಸ 20 ಸೀಟ್ಗಿಂತ ಜಾಸ್ತಿ ರಾಜ್ಯದಲ್ಲಿ ಗೆಲ್ತೀವಿ, ಧಾರವಾಡ ಗೆಲ್ತೀವಿ. ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।